ಟೈಮ್ ನೋಡ್ರಿ ಈಗ ರಾತ್ರಿದ 10:30 ಆಗೈತಿ. ತಮ್ಮನೆಲ್ಲ ಅರ್ಬಿ ಇಟ್ಟಿ ಮಮ್ಮಿ? ಯಾರ್ಯಾರು ಇಟ್ಕೊಂಡಿ ಈಗ? ತಮ್ಮನ ಇಟ್ಟೀನಿ, ಪಪ್ಪಾನು ಇಟ್ಟೀನಿ, ನಾನು ಇಟ್ಟು ಬಂದೀನಿ. ಈಗ ನಂದು ಒಬ್ಬೇಕಿದೇನಾ? ನನಗಂತೂ ಫುಲ್ ಕನ್ಫ್ಯೂಸ್ ಆಗತೈತಿ ಯಾವ ಅರ್ಬಿ ಇಟ್ಕೋಬೇಕು ಯಾವ್ದು ಬಿಡ್ಬೇಕಂತ ಹೇಳಿ. ಇಟ್ಕೋ ಒಂದ್ ಜೋಡಿ ಗ್ರ್ಯಾಂಡ್ ಅಷ್ಟ ಇಟ್ಕೋ. ಅಲ್ಲಿ ಇದು ಹಾಕೊಳಕ ಇಲ್ಲಿಂದ ಹಾಕೊಂಡು ಹೋಗಕ ಮೆತ್ತನ ಹಾಕೋ. ಆಮೇಲೆ ಡೈಲಿ ಯೂಸ್ ಅಷ್ಟ ಇಟ್ಕೋ. ಓಕೆ. ಇವರೆಲ್ಲರೂ ತಮ್ಮ ಅರ್ಬಿ ಎಲ್ಲ ಇಟ್ಕೊಂತಾರೆ ಬ್ಯಾಗ್ ಒಳಗೆ. ಈಗ ಉಳಿದಿದ್ದು ನಂದು ಒಬ್ಬೇಕಿದೆ. ನನಗಂತೂ ಕನ್ಫ್ಯೂಸ್ ಆಗತ್ತೈತಿ ಏನೇ ಇಟ್ಕೋಬೇಕು ಏನೇನಿಲ್ಲ ಅಂಥೇಳಿ. ಆದರೂ ಒಂದು 3 4 ಜೋಡಿ ಅಷ್ಟೇ ಅರ್ಬಿ ಇಟ್ಕೊತೀನಿ ರೀ, ಗ್ರ್ಯಾಂಡ್ ಮತ್ತು ಹಿಂಗೆ ಡೈಲಿ ಉಡೋವ ಇಟ್ಕೊಂಡು ರೆಡಿ ಹಾಕಿವ್ರಿ. ಈಗ 11:30 ಆಕೈತೀನಿ ರೀ. ಈಗೆಲ್ಲ ಇಟ್ಕೋಬೇಕಂದ್ರೆ ಬಂದಿ ನೀನು ಈಗಾರ ಹಾಲು ಕುಡಿದು ಹೋಗಿದ್ದೆಲ್ಲ. ನಾವು ಒಂದು ಅರ್ಬಿ ಗಂಟು ತೆಗಿಬೇಕಂತ ಹೇಳಿದ್ರಿ, ಇಷ್ಟೆಲ್ಲ ಹಾಸಿಗೆ ತೆಗೆದಿಡ್ಬೇಕ್ರಿ ಮೊದಲು. ಹೌದಲ್ಲ ಮಮ್ಮಿ? ಇದೆಲ್ಲ ತೆಗೆದಿಡೋದು ಆಕೈತೆ ಅಂತ ಹೇಳಿ ನಾವು ಮ್ಯಾಗಿದ್ದಿದ್ದು ಅಷ್ಟೇ ಅರ್ಬಿ ತೊಗೊಂಡ್ಬಿಡ್ತೀವಿ. ಇರ್ಲಿ ತಗೋ. ಈಗ ಯಾರು ತೊಗೊಳತ್ತಿ ಮಮ್ಮಿ? ಈಗ ಚಲೋ ಆತು ತೆಗ್ದಿದ್ದು. ನಾನು ಈಗ ತೆಗಿಬೇಕಂತಿದ್ದೆ, ಇನ್ನೂ ತೆಗ್ದಿದ್ದು ಚಲೋ ಆತು. ಇನ್ನೊಲ್ಲಿ ಮ್ಯಾಲಿಂದ ಗಂಟು ಇಳಿಸ್ಕೋಬೇಕ್ರಿ, ಅಲ್ಲೂ ಅದಾವ್ರಿ ಅರ್ಬಿ. ದೀದಿ ನೀನು ಮಕ್ಕೋಬೇಡ, ಲಘು ಲಘುನ ಅರ್ಬಿ ಇದು ಮಾಡ್ಕೋ, ಲಘು ಲಘು ಇಟ್ಕೋ. ಇಲ್ಲೆಲ್ಲ ನೋಡಲ್ಲಿ, ಅಲ್ಲಿ 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 ನೋಡಲ್ಲಿ ಸ್ವಲ್ಪ. ಅಯ್ಯೋ ಅಯ್ಯೋ, ಇಲ್ಲಿ ನೋಡಿಲ್ಲ, ಹಾಸಿಗೆನೂ ಹಂಗೈತಿ, ಅರ್ಬಿನೂ ಹಂಗೈತಿ, ಕುರ್ಚಿನೂ ಹಂಗೈತಿ. ಲಘು ಲಘು ಇಟ್ಕೋ ದೀದಿ, ಸ್ವಲ್ಪ ಇಟ್ಕೋ ಅರ್ಬಿ. ನಾ ಇನ್ನೂ 4 ದಿನ ಇರೋಲ್ಲಲ್ಲಿ. ಟೈಮ್ ಕರೆಕ್ಟ್ ಈಗ 11 ಗಂಟೆ ಆಗೈತ್ರಿ. ಈಗ ಪ್ಯಾಕಿಂಗ್ ಎಲ್ಲ ಡನ್ ಆಗೈತಿ. ಈಗ ಇದನ್ನೆಲ್ಲ ಅಲ್ಲಿ ಮ್ಯಾಗ ಇಡ್ಬೇಕಲ್ಲ ಮಮ್ಮಿ? ಪ್ರತಿ ಸರ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇಷ್ಟು ಇರೋದು ನೋಡಿ. ಫ್ಯಾನ್ ಎತ್ ಪಾಲಿ ಹುಷಾರು. ಫೈನಲಿ ಎಲ್ಲ ರೆಡಿ ಆತ್ರಿ. ಮಮ್ಮಿ ನೀ ಈಗ ಹಾಕೊಂಡ್ಬಿಟ್ಟಿಲ್ಲ ಎಲ್ಲ ಜ್ಯುವೆಲರೀಸ್? ಟೈಮ್ ನೋಡ್ರಿ ಇಲ್ಲಿ 1 ಸೆಕೆಂಡ್, 12 ಗಂಟೆ ಆಗ ಬಂದೈತಿ. ಈಗ ಹಾಕ್ಸಾತಾಳ್ರಿ ಮಮ್ಮಿ. ಮತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕಾ? 5 ಗಂಟೆಗೆ. ಸಮಯ ಮುಂಜಾನೆ 5:35. ಓ ಸಾನಿಯಾ ಹೇಳು ಪಟ್ ಹೇಳ. ಸಾನಿಯಾ ಆಟೋದವ್ರಿಗೆ ಬಾ ಅಂತ ಹೇಳಿವಿ ನಾವು 6 ಗಂಟೆಗೆ ಅಂತ ಹೇಳಿದ್ರೆ. ತಮ್ಮನ ಹೇಳ. ಹೆಂಗದವ್ರು ಕತ್ತ ಎಲ್ಲ ಕಡೆ? ಆ ಕಡೆ ಹೆಂಗದವ್ರು ಕೆಂಪು ಕಡೆ. ಇಲ್ಲಿ ಕಾಣಂಗಿಲ್ಲ, ಅದು ಮೊಬೈಲ್ನಾಗ ಬಾಕ್ ಮಾಡೈತಿ. ಗಾಳಿ ಹಂಗಂತ ನೋಡಿ, ರಾತ್ರಿ ಫುಲ್ ಜಳ ಇರ್ತೈತಿ. ಬೆಳಿಗ್ಗೆ 4 ಗಂಟೆ 4:30 ಮ್ಯಾಗ ಆಗೈತಲ್ಲ ಮತ್ತೆ ಚಾಲು ಆಕೈತಿ ಥಂಡಿ. ಮತ್ತೆ ಹೆಂಗೆ ಗೊತ್ತಾನೆ ಇದೆ 8:30 9 ಗಂಟೆ ತಗೊಂಡೇನೆ ಮತ್ತೆ ಚಾಲು ಬಿಸಿಲು. ಬಿಸಿಲಿನ ಸಂಬಂಧ ನಾವು ಲಘು ಹೋಗ್ಬೇಕಂತೇಳಿ ವಿಚಾರ ಮಾಡಿದ್ವಿ. ಹೀಗಾಗಿ ಲಘು ಎದ್ದೆ ಹೊಂಟೇವಿ. ವಾವ್, ಇಲ್ಲಿ ಹೊರಗೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ವ್ಯೂ ಐತಿ. ಸರಿ 1 ಸೆಕೆಂಡ್ ಇಲ್ಲಿದ್ದು ತೋರಿಸ್ತೀನಿ. ಇದಷ್ಟೇನು ಚಂದ ಕಾಣಿಸಲ್ತಿ ಕ್ಯಾಮ್ರಾದೊಳಗೆ, ಬಟ್ ಟಚ್ ಕೊಡೋದಂತೂ ಮಸ್ತ್ ಕಾಣತೈತ್ರಿ. ಇಲ್ಲಿ ಫುಲ್ ತಣ್ಣಗೆ ಗಾಳಿ ಬಿಟ್ಟೈತ್ರಿ, ಸಖತ್ ವ್ಯೂ ಕಾಣತೈತಿ. ಎದ್ರಿ ಮಮ್ಮಿ ಎಲ್ಲರೂ? ಓಕೆ. ಟೈಮ್ ಈಗ 6:30 ಆಗಾಗ ಬಂದೈತ್ರಿ. ಈಗ ನಾವೆಲ್ಲ ರೆಡಿ ಆಗೀವಿ. ನಾನು ರೆಡಿ ಆಗೀನಿ, ತಮ್ಮನ ರೆಡಿ ಆಗ್ಯಾರ, ಮಮ್ಮಿನೂ ರೆಡಿ ಆಗತ್ತಾರ, ಪಪ್ಪಾನೂ ರೆಡಿ ಆಗ್ಯಾರ. ಕೆಳಗೇನ ಆಟೋ ಅಂಕಲ್ ಬಂದಾರಂತ್ರಿ. ಸೊ ಈಗ ನಾವು ಹೋಗೋಣ ಬಾ ತಮ್ಮನ, ಹೋಗೋಣಂತ ನಾವು. ಮಮ್ಮಿ ವೆನಿಟ್ ಬ್ಯಾಗ್ ತೊಗೊಂಡು ಹೋಗ್ಲಿ ನಾ ಬಾ, ನಾವು ಫಸ್ಟ್ ಹೋಗೋಣಂತ. ನಾವು ಹೋಗಿ ಕುಂತ್ರೋಣಂತ. ಬಂದಾಗಿ ಆಟೋ ಅಂಕಲ್ ಆಗಲಿ ಬಂದಿಷ್ಟೊತ್ತಾಗೈತೇನ. ಕುಂದ್ರ ಹೋಗ್ತಮ್ಮನ. ಪಪ್ಪಾನು ಬಂದ್ರೆ ಬ್ಯಾಗ್ ತೊಗೊಂಡೀಗ ಸಗಿಲ್ ಬ್ಯಾಗ್ ಇರ್ತಾರೆ ಪಪ್ಪ. ಹೋಗಾತ್ವಿರಿ ನಾವೀಗ. ರೋಡ್ ಫುಲ್ ಎಲ್ಲ ಖಾಲಿ ಐತಿ, ಅಷ್ಟೊಂದೇ ಟ್ರಾಫಿಕ್ ಎಲ್ಲ ಏನಿಲ್ಲ. ಬೆಳಗ್ಗೆಲ್ಲ ಬಟ್ ಥಂಡಿ ಮಾತ್ರ ಫುಲ್ ಐತ್ರಿ. ಬಂತ್ರಿ ಹೊಸರು ಬಸ್ ಸ್ಟ್ಯಾಂಡ್. ಈಗ ಇಳಿದ್ರಿ ನಾವು. ಮಮ್ಮಿ ಗದಗ ಬಸ್ ನಿಂತೈತಿ ಇಲ್ಲೇ, ಬರ್ರಿ ಲಗು ಹೋಗೋಣ.
ಇಷ್ಟು ಬೆಳಗ್ಗೆ ಎದ್ದಂತೂ ನಾನಂತೂ ಬಂದಿದ್ದು ಫಸ್ಟ್ ಟೈಮ್ ರೀ. ಅಷ್ಟೇನು ಗದ್ಲಿಲ್ರಿ, ಖಾಲಿ ಐತ್ರಿ ಬಸ್ ಸ್ಟ್ಯಾಂಡ್ ಎಲ್ಲ. ಹೋಗಾತ್ವಿ ನಾವೀಗ. ಟ್ರೈನ್ ಐತೆ ನೋಡ್ರಿ ಇಲ್ಲಿ. ನಮ್ಮ ಮನೆ ಕಡೆ ಹೋಗಿತ್ರಿ ಈಗ. ನಾವಂತೂ ಈಗ ಮಕ್ಕೊಂಡ್ಬಿಟ್ಟಿದ್ದೀವಿ ರೀ. ನಾನು ತಮ್ಮನ ಅನ್ಕೊಂತೀವಿ. ಮಮ್ಮಿ ಪಪ್ಪ ಸೀಟ್ ಒಳಗೆ ಲಾಸ್ಟ್ ಕುಂತಾರೆ. ಸೊ ಈಗ ಗದಗಿಗೆ ಬಂದೇವಿ. ಬಸ್ ಫುಲ್ ಖಾಲಿ ಆಯ್ತು ಈಗ. ಮಮ್ಮಿಯವ್ರು ನೋಡಿ ಹೇಳ್ಕೊಂತಾರೆ ತಮನ್ನ ಔಟ್ ಆಯಾಗದ ಗದೈತ್ರಿ. ಗದಗ ಹಳೆ ಬಸ್ ಸ್ಟ್ಯಾಂಡ್ ಒಳಗೆ ಆತೀವ್ರಿ ನಾವು. ಬರ್ರಿ ಮಮ್ಮಿ. ಗದ್ಲು ತುಂಬ ಬಾವ ಗಿಡ ಹಾಕೋದು ನಮಗೆ ಕೊಟ್ಬಿಟ್ಟು. ಮಮ್ಮಿ ಈಗ ನಾಷ್ಟ ಮಾಡೋದು ಬರ್ರಿ ಬಾ. ಹೊಟ್ಟೆ ಭಾಳ ಹಸಿತೈತಿ. ಅಂದ್ರೆ ಬೆಳಗ್ಗೆ ನಮ್ಗೇನು ಹೋಗೋದಿಲ್ರಿ. ಈಗ ಅಷ್ಟು ಟ್ರಾವೆಲ್ ಮಾಡಿ ಬಂದು ಹೊಟ್ಟೆ ಹಸಿತೈತಿ. ಮಮ್ಮಿ ಅಲ್ಲೇ ಹೂವಿನ ಹಡಗ್ಲಿ ಬಸ್ ಐತಿ ಅದು ಇಲ್ಲಿ ಕಾಣತಿಲ್ಲ. ಇದು ಹೂವಿನ ಹಡಗ್ಲಿದ ನಾ ಬರುವ ಬಂದೈತಿ. ಮುಂಡ್ರಿಗೆ ಮಾಡೋಣ ಬರ್ರಿ. ಇದ ಮುಂಡ್ರಿಗೆ ಬಸ್ ಹತ್ತೋನಾ ಈಗ. ಅದೇನು ಅರ್ಧ ತಾಸು ಒಳಗೆ ಬರ್ತಿತ್ತಲ್ಲ ಮಮ್ಮಿ. ಇದು ಸೆಕೆಂಡ್ ಬಸ್ ರೀ ಈಗ. ಇಲ್ಲಿ ನೋಡ್ರಿ ಮಾರ್ಕೆಟ್ ಆಗತೈತಿ. ಶನಿವಾರ ಏನ್ರಿ ಇದು. ಇನ್ನು ದಿನ ಇರ್ತಿತ್ತೋ ಗೊತ್ತಿಲ್ಲ. ಒಟ್ಟು ನಾವು ಇವತ್ತು ನೋಡತ್ತೀವ್ರಿ ಇದನ್ನು. ಈಗ ನೋಡ್ರಿ ನಾವು ಇದ್ರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಇಲ್ಲಿಂದ ನೆಕ್ಸ್ಟ್ ಈಗ ಹೊಲ್ದಾಗಿ ಹೋಗ್ತೇವಿ. ಅಂದ್ರೆ ನಾವು ಇವತ್ತು ನಮ್ಮ ಮಮ್ಮಿಯವರು ತವ್ರ ಮನೆಗೆ ಹೋಗ್ತೇವೆ ರೀ. ಎದಕ್ಕೆ ಮಮ್ಮಿ? ಈಗ ನೋಡಿ ನಾವು ಒಂದು ಹೋಟೆಲಿಗೆ ಬಂದೇವಿ ನಾಷ್ಟ ಮಾಡ್ಬೇಕಂತ ಹೇಳಿ. ಏನು ತೊಗೊಂಡಿದ್ದವ ನಾನು ದೋಸೆ. ಇಲ್ಲೇನೋ ದೋಸೆ ಇಲ್ಲ ಅಂತ್ರಿ. ಅದಕ್ಕೆ ಪೂರಿ ಪಲಾವ್ ಆದಿತ್ತಂತ್ರಿ. ನಾವಂತೂ ಇಲ್ಲಿ ಈಗ ಇಡ್ಲಿ ಸಾಂಬಾರು ತರಿಸೇವಿ. 4 ಮಂದಿ ಸೇಮ್ ಟೇಸ್ಟ್ ಐತಮ್ಮನ. ಹೂ ತೊಗೊಳ್ತ ಮಮ್ಮಿ. ಮಮ್ಮಿ ಎಷ್ಟೊತ್ತು ನಿಂದಿರ್ಬೇಕು ಈಗ ನಿಮ್ಮ 3 ಬಸ್ಸಿಗೆ? ಬರ್ತಾವ. ಟೈಮಿಗೆ 10 ಗಂಟೆ. ಇಲ್ಲಿ ರಶ್ ಐತೆ ನೋಡಿ. ಈ ಬಸ್ ಸ್ಟ್ಯಾಂಡ್ ಒಳಗೆ ಸ್ವಲ್ಪ ರಶ್ ಐತಿ. ಉಳಿದೆರಡು ಬಸ್ ಸ್ಟ್ಯಾಂಡ್ ಒಳಗೆ ಇದ್ದಿದ್ದಿಲ್ಲ ಅಷ್ಟೆ. ಇನ್ನೂ ಬಸ್ ಬಂದಿಲ್ರಿ. ಬರ್ಬೇಕ್ರಿ ಬಸ್ ಇನ್ನೂ. ಅಂತೂ ತೊಗೊಳತ್ರಿ ನಮ್ಮ ಮಮ್ಮಿ ಹೂ. ಹೆಂಗೆ ಮಾರಂತ ಮಮ್ಮಿ? ಹಾಂ ಚಲೋ ಅದಾವ ಹೂ. ಎಷ್ಟು ಮಸ್ತ್ ಬರತ್ತೈತೆ ನೋಡಿದ್ರಿ ಸ್ಮೆಲ್. ಬಂತ್ರಿ ಈಗ ಇಲ್ಲಿ ಹಡಗ್ಲಿ ಬಸ್. ಇಷ್ಟು ತನಕ ನಾನು ಮಮ್ಮಿ ಕೂತಿದ್ವಿ ರೀ. ಈಗ ಪಪ್ಪಾಗೂ ನಮ್ಮನಾಗೂ ರೊಟ್ಟಿ ಹೋದೇವ್ರಿ ನಾವು ಹಡಗ್ಲಿಗೆ. ಫೈನಲಿ ನಾವೀಗ ಬಂದಿರಿ ಹಡಗ್ಲಿಗೆ. ಮಮ್ಮಿಯವ್ರು ಇಲ್ಲೇ ಬೇಕ್ರಿದೊಳಗೆ ಏನೇನು ತೊಗೊಳ್ತಾರೆ ಮನೆಗೆ. ಬ್ರೆಡ್ ಬಿಸ್ಕಿಟ್ ತೊಗೋಬೇಕ. ಹಂಗ ಹೋಗ್ಬಾರ್ದಲ್ಲ. ಬಂದಾಗ ನಾವು ಇದ ಅಂಗಡಿ ನಮ್ದು ಕಾಯಂ ಇಲ್ಲೇ ತೊಗೊಂಡ್ಬರೋದು ನಾವು. ಇದು ಮಮ್ಮಿ ಇದು ಹೆಂಗದ ನೋಡ ಮಮ್ಮಿ. ಯಾಕೆ ಇಷ್ಟ ಇಲ್ಲಿ ಹೇಳಿದ್ರಲ್ಲ ಅಲ್ಲ ನಾವು ಪ್ರತಿ ಸಲ ಬಂದಾಗ ಈಗ ಇಲ್ಲೇ ಹೇಳಕತ್ತೇವೆ. ಎದಕ್ಕೆ? ಅಲ್ಲಿಂದ ಮಾತಾಡ್ಕೊಂಡು ಮನೆಗೆ ಬರ್ಬೇಕು. ಅವರು ಮನೆಗೆ ಪೂರ ಬಂದು ಬಿಡಂಗಲ್ಲ. ಅವರು ಅರ್ಧ ಇಷ್ಟ. ಹೌದಾ? ಹೌದು ಬಿಡ. ಹಂಗಂದ್ರೆ ಸ್ವಲ್ಪ ನಡ್ಕೊಂಡು ಬರೋದು ಚಲೋ. ಎಷ್ಟು ಬಿಸಿಲು ಐತಾ ಇಲ್ಲಿ? ಎಲ್ಲ ಕಡೆ ಬಿಸಿಲು ಬಿಡ ಈಗ. ಅದಕ್ಕೆ ಬೇಸಿಗೆಲ್ಲ ಅಂತ ಇಲ್ಲ ಇಲ್ಲ ಅಷ್ಟೇ ಬಿಸಿಲು ಐತಿ. ಹಾಂ ಅದಕ್ಕೆ ನಮ್ಗೆ ಸುಟ್ಟು ಕೊಟ್ಟರೆ ಈಗ ಇದು ಇದು ಒಂದು ಫೇಮಸ್ ಸಲಂ ಸಾಬ್ ಒಂದು ಬುದ್ಧಿ ರೀ. ಮುಡ್ಕ ಸಾಂಬಾರಿಗೆ ಅಂದ್ರೆ ಹಾಂ ಇಲ್ಲ ಹಾಕೊಂಡು ಬರ್ತಿದ್ದೀವಿ ನಾವು. ಓಡಿ 5 ರೂಪಾಯಿ ಕೊಡ್ತಾರೆ 10 ರೂಪಾಯಿ ಕೊಡ್ತಾರಂತೆ. ಅದೆಲ್ಲ ಫೇಮಸ್ ಇದೆ ಗುಜರಿ ಅಂಗಡಿ ಅಂತ ಹೇಳಿ. ಮನೆ ಸಾರ್ಸಕ ತೆಗಿತಿದ್ರ ತೆಗೆದು ಬಂದವಾಗ ಮುಡ್ಕ ಬರ್ತಿದ್ದಲ್ಲ ಓಡಿ ಬಂದು ಹಾಕ್ಬಿಡ್ತಿದ್ವಿ ನಾವಿಲ್ಲ. ಅದೊಂದು ಕೆಲಸ ಚಲೋ ಮಾಡ್ತಿದ್ರಿ ನೀವು.
ಈಗ ನೋಡಿ ನಾವಿಲ್ಲೇ ಮನೆಗೆ ಬಂದು ಮುಟ್ಟೇವಿ ಮತ್ತು ನಾವು ಇಲ್ಲಿಂದ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗ್ತೀವಿ. ಅಲ್ಲಿಂದ ಮಮ್ಮಿ ವ್ಲಾಗ್ ಕಂಟಿನ್ಯೂ ಮಾಡ್ತಾಳ್ರಿ. ಸೊ ನನ್ನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೇಕ್ರಿ. ಇಷ್ಟ ಇದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಹತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಬಾಯ್.